ಹಾಯ್ ಹಲೋ ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಅಭ್ಯಾಸ ಮಾಡುವಂಥ ವಿಚಾರ ಯಾವುದು ಅಂತಂದರೆ ಕನ್ನಡ ವ್ಯಾಕರಣ. ಕನ್ನಡ ಭಾಷೆಯಲ್ಲಿರುವಂಥ ವ್ಯಾಕರಣವನ್ನು ಈ ದಿನ ನಾವು ಅಭ್ಯಾಸ ಮಾಡೋಣ. ನೋಡಿ, ಜಗತ್ತಿನ ಮೇಲೆ ಹಲವಾರು ಭಾಷೆಗಳಿದ್ದಾವೆ. ಭಾಷೆಗಳನ್ನು ಮಾತನಾಡುವಂತಹ ಜನರು ಇದ್ದಾರೆ. ಮನುಷ್ಯ ಮಾತನಾಡುವಂಥ ಭಾಷೆಯಲ್ಲಿ ವ್ಯಾಕರಣವನ್ನು ಬಳಸ್ತಿರ್ತಾನೆ. ಆತನಿಗೆ ಅರಿವಿಲ್ಲದಂತೆ ವ್ಯಾಕರಣ ಬಳಕೆ ಆಗ್ತಿರ್ತದೆ. ಸೊ ವ್ಯಾಕರಣ ಅಂತಂದರೆ ಮಾತನಾಡುವಂಥ ಭಾಷೆಗೆ ನಿಯಮಗಳನ್ನು ರೂಪಿಸುವುದಕ್ಕೆ ನಾವು ವ್ಯಾಕರಣಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಇರುವಂಥ ಭಾಷೆಗೆ ನಿಯಮಗಳನ್ನು ರೂಪಿಸುವುದಕ್ಕೆ ನಾವು ವ್ಯಾಕರಣ ಅಂತ ಕರಿತೀವಿ. ಹಾಗಾಗಿ ನಾವು ಮೊದಲು ಭಾಷೆ ಅಂತಂದ್ರೇನು, ಬರವಣಿಗೆ ಅಂತಂದ್ರೇನು, ವರ್ಣಮಾಲೆ ಅಂತಂದ್ರೇನು, ಇವುಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲು ಭಾಷೆ ಅಂತಂದರೆ ಧ್ವನಿ ಸಂಕೇತಗಳ ಒಟ್ಟು ಮೊತ್ತ, ಅದನ್ನು ನಾವು ಭಾಷೆ ಅಂತ ಕರಿತೀವಿ. ಅಂದರೆ ಮನುಷ್ಯ ಗಂಟಲಿನಿಂದ ತುಟಿಯವರೆಗೂ ಗಂಟಲಿನಿಂದ ತುಟಿಯವರೆಗೂ ಅಸಂಖ್ಯಾತವಾದಂತಹ ಧ್ವನಿ ಸಂಕೇತಗಳನ್ನು ನಿರ್ಮಾಣ ಮಾಡಿ ಮನುಷ್ಯನ ಜೊತೆ ವ್ಯವಹಾರವನ್ನು ಮಾಡ್ತಾನೆ. ಆ ವ್ಯವಹಾರಕ್ಕೆ ಬಳಸುವಂಥ ಮಾಧ್ಯಮಕ್ಕೆ ನಾವು ಭಾಷೆ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿ, ಈ ವ್ಯಕ್ತಿಗಳ ನಡುವೆ ನಡೆಯುವಂಥ ಸಂವಹನ, ಆ ಸಂವಹನಕ್ಕೆ ಬಳಸುವಂಥ ಮಾಧ್ಯಮಕ್ಕೆ ನಾವು ಭಾಷೆ ಅಂತ ಕರಿತೀವಿ. ಇದು ಮಾತಿನ ರೂಪದಲ್ಲಿ ಆಗ್ಬೋದು ಅಥವಾ ಸಂಕೇತಗಳ ರೂಪದಲ್ಲಿ ಆಗ್ಬೋದು. ಇದನ್ನು ನಾವು ಭಾಷೆ ಅಂತ ಕರಿತೀವಿ. ಇನ್ನು ಬರವಣಿಗೆ ಅಂತಂದರೆ ಏನು ಅಂತಂದರೆ ಮನುಷ್ಯನು ಬಳಸುವಂಥ ಭಾಷೆಗೆ ಸಂಕೇತಾಕ್ಷರಗಳನ್ನು, ಲಿಖಿತಾಕ್ಷರಗಳನ್ನು ಕೊಡುವುದಕ್ಕೆ ನಾವು ಬರವಣಿಗೆ ಅಂತ ಕರಿತೀವಿ. ಮನುಷ್ಯ ಮಾತನಾಡುವಂತಹ ಭಾಷೆ, ಬಳಸುವಂಥ ಭಾಷೆಗೆ ಲಿಖಿತ ರೂಪವನ್ನು ಕೊಟ್ಟು ಬರೆದ್ರೆ ಅದನ್ನು ನಾವು ಬರವಣಿಗೆ ಅಂತ ಕರಿತೀವಿ. ಸೊ ಭಾಷೆ ಮತ್ತು ಬರವಣಿಗೆ. ಇನ್ನು ಮುಂದೆ ಕನ್ನಡ ವ್ಯಾಕರಣವನ್ನು ನೋಡೋದಾದರೆ ವರ್ಣಮಾಲೆಗಳ ವರ್ಣಮಾಲೆ ಅಂತಂದರೆ ಕನ್ನಡ ವರ್ಣಮಾಲೆ ಅಂತಂದರೆ ಕನ್ನಡ ಅಕ್ಷರಗಳ ಅಥವಾ ಕನ್ನಡ ವರ್ಣಗಳ ವ್ಯವಸ್ಥಿತವಾದಂಥ ಜೋಡಣೆಯನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ. ಅಂದರೆ ಈ ಅಕ್ಷರ ಬಂದಮೇಲೆ ಈ ಅಕ್ಷರ ಬರಬೇಕು. ಈ ರೀತಿಯಲ್ಲಿ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ಜೋಡಿಸುವಂಥ ಕ್ರಮವನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದ್ದಾವೆ. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ, ಅಂ, ಅಹ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಠ, ಠ, ಡ, ಢ, ಣ, ಥ, ಥ, ದ, ದ, ನ, ಪ, ಫ, ಬ, ಬ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಒಟ್ಟು 49 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಗುರುತಿಸಬಹುದು. ಈ ಕನ್ನಡ ವರ್ಣಮಾಲೆಯನ್ನು ನಾವು ಅಭ್ಯಾಸದ ದೃಷ್ಟಿಯಿಂದ 3 ವಿಭಾಗಗಳಾಗಿ ವಿಂಗಡಿಸಿಕೊಂಡು ಅಭ್ಯಾಸವನ್ನು ಮಾಡ್ತೀವಿ. ಅವುಗಳೆಂದರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅನ್ನುವಂಥ 3 ವಿಧವಾಗಿ ವಿಂಗಡಿಸಿ ಅಭ್ಯಾಸವನ್ನು ಮಾಡಬಹುದು.
ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಇವುಗಳು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು. ಇವುಗಳಿಗೆ ಯಾವುದೇ ಬೇರೆ ಅಕ್ಷರಗಳ ಸಹಾಯವಿಲ್ಲ. ಇವುಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಬಹುದು. ಅವುಗಳು ಅಂತಂದರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 13 ಸ್ವರಗಳನ್ನು ಗುರುತಿಸ್ತೀವಿ. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಒ, ಔ. ಇಷ್ಟು ಕನ್ನಡ ವರ್ಣಮಾಲೆಯ ಒಟ್ಟು ಸ್ವರಗಳು ಆಗಿರುತ್ತೆ. ಇನ್ನು ಸ್ವರಗಳನ್ನು 3 ವಿಧಗಳಾಗಿ ವಿಭಾಗ ಮಾಡಿ ಅಭ್ಯಾಸವನ್ನು ಮಾಡ್ತೀವಿ. ಅವುಗಳಂತಂದರೆ ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಪ್ಲುತಸ್ವರ. ಹ್ರಸ್ವಸ್ವರ ಅಂತಂದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಸ್ವರಗಳಿಗೆ ಹ್ರಸ್ವಸ್ವರಗಳೆಂದು ಕರೆಯುವರು. ಅಂದರೆ ಇವುಗಳನ್ನು ಉಚ್ಚಾರಣೆ ಮಾಡುವಂಥ ಕಾಲ ಒಂದು ಮಾತ್ರ ಕಾಲ ಆಗಿರುತ್ತೆ. ಓಕೆ, ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಹ್ರಸ್ವಸ್ವರಗಳ ಸಂಖ್ಯೆ 6 ಆಗಿದೆ. ಅವುಗಳು ಯಾವ್ಯಾವು ಅಂತಂದರೆ ಅ, ಇ, ಉ, ಋ, ಎ, ಓ. ಎರಡನೇದು ದೀರ್ಘಸ್ವರ. ದೀರ್ಘಸ್ವರ ಅಂತಂದರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವಂಥ ಸ್ವರಗಳಿಗೆ ದೀರ್ಘಸ್ವರಗಳೆಂದು ಕರೆಯುವರು. ಇವುಗಳ ಉಚ್ಚಾರಣೆಯ ಕಾಲಾವಧಿ ಎಷ್ಟು ಅಂದರೆ 2 ಮಾತ್ರೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 7 ದೀರ್ಘಸ್ವರಗಳಿವೆ. ಅವುಗಳು ಅಂತಂದರೆ ಆ, ಈ, ಉ, ಎ, ಐ, ಓ, ಔ. ಇವು ಒಟ್ಟು 7 ದೀರ್ಘಸ್ವರಗಳು. ಈ ಹ್ರಸ್ವಸ್ವರಕ್ಕೂ ಮತ್ತು ದೀರ್ಘಸ್ವರಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ ಹ್ರಸ್ವಸ್ವರಗಳನ್ನು ಉಚ್ಚಾರಣೆ ಮಾಡುವಂಥ ರೀತಿಗೂ ಮತ್ತು ದೀರ್ಘಸ್ವರಗಳನ್ನು ಉಚ್ಚಾರಣೆ ಮಾಡುವಂಥ ರೀತಿಗೂ ವ್ಯತ್ಯಾಸ ಇದೆ. ಹ್ರಸ್ವಸ್ವರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅ, ಇ, ಉ, ಋ, ಎ, ಓ ಅಂತ ಸ್ವಲ್ಪ ಒಂದು ಮಾತ್ರ ಕಾಲಾವಧಿ ಅಂತ ಕರಿತೀವಿ. ಅದು ಸ್ವಲ್ಪ ಉಚ್ಚಾರಣೆಯನ್ನು ಮಾಡ್ತೀವಿ. ಅದೇ ದೀರ್ಘ ಸ್ವರಗಳ ಉಚ್ಚಾರಣೆ ಮಾಡಬೇಕಾದ್ರೆ ಸ್ಟ್ರೆಸ್ ಕೊಡ್ತೀವಿ, ಜಾಸ್ತಿ ದೀರ್ಘವಾಗಿ ಎಳಿತೀವಿ. ಆ, ಈ, ಊ, ಎ, ಐ, ಓ, ಔ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ದೀರ್ಘ ಸ್ವರಗಳಲ್ಲಿ ಐ ಮತ್ತು ಔಗಳನ್ನು ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಸೊ ಇದು ಆಗಾಗ ಬರ್ತಿರುತ್ತೆ. ಏನು ಟೀಚರ್ಸ್ ಎಲಿಜಿಬಲ್ ಟೆಸ್ಟ್ ಇದೆಯಲ್ಲ, ಅದರಲ್ಲಿ ಈ ಅಕ್ಷರಗಳನ್ನು ಕೇಳ್ತಾರೆ. ಓಕೆ, ಕನ್ನಡ ವರ್ಣಮಾಲೆಯಲ್ಲಿರುವಂಥ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕರೀತಾರೆ. ಸೊ ಆವಾಗ ಐ ಮತ್ತು ಅವುಗಳು 2 ಮಾತ್ರ ಸಂಧ್ಯಾಕ್ಷರಗಳು ಇದ್ದಾವೆ. ಹ್ರಸ್ವಸ್ವರ ಆಯಿತು, ದೀರ್ಘಸ್ವರ ಆಯಿತು. ನೆಕ್ಸ್ಟು ಪ್ಲುತಸ್ವರ. 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರಾ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವಂಥ ಸ್ವರಗಳಿಗೆ ಪ್ಲುತಸ್ವರ ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಪ್ಲುತಸ್ವರಗಳು ಇಲ್ಲ. ಅಂದರೆ ನಾವು ಜೋಡಿಸಿರುವಂತಹ ವರ್ಣಮಾಲೆ ಏನಿದೆ, ಆ ಇಂದ ಳವರೆಗೂ ಇರುವಂಥ ಈ ವರ್ಣಮಾಲೆಯಲ್ಲಿ ಪ್ಲುತಸ್ವರಗಳು ಎಲ್ಲೂ ಸಹ ಇಲ್ಲ. ಆದರೆ ಕನ್ನಡ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಪ್ಲುತಸ್ವರಗಳನ್ನು ಅಲ್ಲಲ್ಲಿ ಬಳಕೆ ಮಾಡಿದ್ದಾರೆ. ಇವುಗಳು ಒಂದು ಪದ ಅಥವಾ ಅಕ್ಷರ ಆದ ಮೇಲೆ ಅದರ ಪಕ್ಕದಲ್ಲಿ ಸಣ್ಣದಾಗಿ ಎಸ್ 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 ಅನ್ನುವಂಥ ಆಕಾರ ಅಥವಾ ಸಂಕೇತಾಕ್ಷರಗಳನ್ನು ನೀಡಿರ್ತಾರೆ. ಅದು ಪ್ಲುತಸ್ವರ ಅಂತ ಅಂದ್ಬಿಟ್ಟು ಕರಿತೀವಿ. ನೋಡಿ, ಇಲ್ಲಿ ಉದಾಹರಣೆ ಕೊಟ್ಟಿದ್ದೀವಿ. ಉದಾಹರಣೆ ಅಯ್ಯೋ. ಅದು ಅಯ್ಯೋ, ಯೋ ಅನ್ನೋದು ದೀರ್ಘ ಸ್ವರ ಆಗುತ್ತೆ. ಅಯ್ಯೋ ಸ್ವಲ್ಪ ದೀರ್ಘವಾಗಿ ಹೇಳಿದ್ರೆ ಅದು ಪ್ಲುತಸ್ವರ ಆಗುತ್ತೆ. ನೆಕ್ಸ್ಟು ಕೋಳಿ ಕೂಗುವುದು.
ಕೊಕ್ಕೋ ಎಂದು ಕೋಳಿ ಕೂಗಿತು ಅಂತ ಬರುತ್ತೆ. ಅದರಲ್ಲಿ ಕು ಅನ್ನೋದು ಹ್ರಸ್ವ ಸ್ವರ, ಖೂ ಅನ್ನೋದು ದೀರ್ಘ ಸ್ವರ, ಕೂ ಅನ್ನೋದು ಪ್ಲುತ ಸ್ವರ ಆಗುತ್ತೆ. ಕೊಕ್ಕೋ ಎಂದು ಕೋಳಿ ಕೂಗಿತು ಅನ್ನೋದು. ಸೊ ಇದನ್ನು ನಾವು ಜನಪದ ಗೀತೆಗಳು ಮತ್ತು ದ ರಾ ಬೇಂದ್ರೆಯವರ ಹಲವಾರು ಕಾವ್ಯಗಳಲ್ಲಿ ಈ ಪ್ಲುತ ಸ್ವರವನ್ನು ನಾವು ನೋಡ್ಬೋದು. ಆದರೆ ಕನ್ನಡ ವರ್ಣಮಾಲೆ ಒಳಗಡೆ ಈ ಪ್ಲುತ ಸ್ವರಗಳಿಲ್ಲ. ಆದರೆ ಕನ್ನಡ ಭಾಷೆಯಲ್ಲಿ ಪ್ಲುತ ಸ್ವರಗಳನ್ನು ಬಳಕೆ ಮಾಡ್ತೀವಿ. ಸೊ ಇದುವರೆಗೂ ನಾವು ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳನ್ಬಿಟ್ಟು 3 ವಿಭಾಗವನ್ನು ಮಾಡ್ತೀವಿ. ಅದರಲ್ಲಿ ಸ್ವರಗಳನ್ನು ಅಭ್ಯಾಸ ಮಾಡಿದ್ದೀವಿ. ಒಟ್ಟು ಸ್ವರಗಳು 13. ಅದರಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7, ಪ್ಲುತ ಸ್ವರ ಯಾವುದೂ ಇಲ್ಲ. ಆದರೆ ಕೆಲವು ಕಾವ್ಯಗಳಲ್ಲಿ ಪ್ಲುತ ಸ್ವರಗಳನ್ನು ಬಳಕೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ನೆಕ್ಸ್ಟ್ ಬರುವಂಥದ್ದು ವ್ಯಂಜನಗಳು. ಸೊ ವ್ಯಂಜನಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂಥ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುವರು. ಸೊ ವ್ಯಂಜನಗಳು ಅಂತಂದರೆ ಇವುಗಳಿಗೆ ಸ್ವತಂತ್ರವಾದಂಥ ಉಚ್ಚಾರಣೆ ಇಲ್ಲ. ಸೊ ಸ್ವರಗಳ ರೀತಿ ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವುಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆಯಾಗ್ತವೆ. ಇವುಗಳು ನಾವು ಅರ್ಧಾಕ್ಷರಗಳು ಅಂತಲೂ ಸಹ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಇವು 34 ವ್ಯಂಜನಾಕ್ಷರಗಳಿವೆ. ಅವು ಯಾವ್ಯಾವು ಅಂತಂದರೆ ಕಾಯಿಂದ ಳವರೆಗೂ 34 ವ್ಯಂಜನಗಳನ್ನು ಗುರುತಿಸ್ತೀವಿ. ನೋಡಿ ಇಲ್ಲಿ ಕೆಳಗಡೆ ಇದೆ ಕ ಖ ಗ ಗ ನ್ಯ, ಛ ಛ ಜ ಜ ನ್ಯ, ಟ ಠ ಡ ಢ ಣ, ತ ಥ ದ ದ ನ, ಪ ಫ ಬ ಬ ಮ, ಯ ರ ಲ ವ ಶ ಶ ಸ ಹ ಳ. ಇಷ್ಟು 34 ವ್ಯಂಜನಗಳನ್ನು ಗುರುತಿಸ್ತೀವಿ. ಈ ವ್ಯಂಜನಗಳು ಎಲ್ಲನೂ ಅರ್ಧಾಕ್ಷರಗಳು ಆಗಿರುತ್ತೆ. ಇವುಗಳು ಸ್ವರಗಳ ಸಹಾಯದಿಂದ ಉಚ್ಚಾರಣೆಯಾಗುತ್ತೆ. ಇನ್ನು ಈ 34 ವ್ಯಂಜನಾಕ್ಷರಗಳನ್ನು ಅಭ್ಯಾಸದ ದೃಷ್ಟಿಯಿಂದ 2 ವಿಭಾಗಗಳಾಗಿ ವಿಂಗಡಿಸಿಕೊಂಡು ಅಭ್ಯಾಸವನ್ನು ಮಾಡ್ತೀವಿ. ಅವು ಯಾವ್ಯಾವು ಅಂತಂದರೆ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅನ್ನುವಂಥ 2 ವಿಭಾಗಗಳನ್ನಾಗಿ ವಿಂಗಡಿಸಿಕೊಂಡು ಅಭ್ಯಾಸವನ್ನು ಮಾಡ್ತೀವಿ. ಸೊ ಅವುಗಳನ್ನು ನೋಡೋದಾದರೆ ವರ್ಗೀಯ ವ್ಯಂಜನಗಳು ಅಂದರೆ ವರ್ಗ ಮಾಡಲು ಸಾಧ್ಯವಾಗುವ ವ್ಯಂಜನಾಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 25 ವರ್ಗೀಯ ವ್ಯಂಜನಗಳಿವೆ. ಇವುಗಳನ್ನು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗವೆಂದು ಕರೆಯುತ್ತೇವೆ. ಕಾಯಿಂದ ಮಾವರೆಗೂ ಇರುವಂಥ ವ್ಯಂಜನಗಳೇ ವರ್ಗೀಯ ವ್ಯಂಜನಗಳು. ಕವರ್ಗದಲ್ಲಿ 5 ಅಕ್ಷರಗಳು, ಚವರ್ಗದಲ್ಲಿ 5 ಅಕ್ಷರಗಳು, ಟವರ್ಗದಲ್ಲಿ 5 ಅಕ್ಷರಗಳು, ತವರ್ಗದಲ್ಲಿ 5 ಅಕ್ಷರಗಳು, ಪವರ್ಗದಲ್ಲಿ 5 ಅಕ್ಷರಗಳು. ಟೋಟಲಿ 25 ವರ್ಗೀಯ ವ್ಯಂಜನಗಳನ್ನು ಗುರುತಿಸ್ತೀವಿ. ವರ್ಗ ಮಾಡಲು ಸಾಧ್ಯವಾಗುವಂಥ ವ್ಯಂಜನಗಳಿಗೆ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅಂದರೆ ವರ್ಗ ಮಾಡಲು ಸಾಧ್ಯವಾಗುವಂಥ ವ್ಯಂಜನಾಕ್ಷರಗಳು. ಸೊ ಕವರ್ಗವು ಕಂಠಭಾಗದಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಓಕೆ, ಗಂಟಲಿನಿಂದ ತುಟಿಯವರೆಗೂ ಹಲವಾರು ಧ್ವನಿ ಸಂಕೇತಗಳನ್ನು ಉಚ್ಚಾರಣೆ ಮಾಡ್ತೀವಿ. ಆದರೆ ಕವರ್ಗ ಕ ಖ ಗ ಗ ನ್ಯ ಇದೆಯಲ್ಲ, ಇಷ್ಟು ಅಕ್ಷರಗಳು ಸಹ ಕಂಠಭಾಗದಲ್ಲಿ ಉಚ್ಚಾರಣೆ ಮಾಡೋದ್ರಿಂದ ಇವುಗಳನ್ನು
ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು ಚವರ್ಗಾಕ್ಷರ, ಚವರ್ಗ ಅಂದರೆ ಚ ಛ ಜ ಝ ನ್ಯ, ಇವುಗಳು ದವಡೆಯ ಸಹಾಯ, ತಾಲು ಅಂತಂದ್ರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು ಟವರ್ಗಾಕ್ಷರಗಳು, ಟವರ್ಗ ಅಂದರೆ ಟ ಠ ಡ ಡ ಣ, ಇವುಗಳು ಮೂರ್ಧ್ವ ಭಾಗ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಂತಾಗ ಉಚ್ಚರಗೊಳ್ಳುವಂಥ ಅಕ್ಷರಗಳಾದ್ದರಿಂದ ಇವುಗಳನ್ನು ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಓಕೆ, ಮೂರ್ಧ್ವ ಭಾಗ ನಾಲಿಗೆಯ ಮೇಲ್ಭಾಗದಿಂದ ಉಚ್ಚಾರಣೆ ಮಾಡುವಂಥ ಅಕ್ಷರಗಳಾದ್ದರಿಂದ ಇವುಗಳನ್ನು ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು ತವರ್ಗಾಕ್ಷರಗಳು, ತವರ್ಗ ಅಂದರೆ ತ ತ ದ ದ ನ, ಇವುಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಅಂದರೆ ಮೇಲ್ಭಾಗದ ಹಲ್ಲುಗಳು ಇದೆಯಲ್ಲ, ಅದಕ್ಕೆ ಆ ನಾಲಿಗೆ ಹೋಗಿ ಅದನ್ನು ಒತ್ತಿ ಈ ಒಂದು ಅಕ್ಷರಗಳು ಉಚ್ಚಾರಣೆಯಾಗುತ್ತೆ. ಹಾಗಾಗಿ ಇವುಗಳನ್ನು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು ಪವರ್ಗ, ಪ ಪ ಬ ಬ ಮ ಇದೆಯಲ್ಲ, ಇವುಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತೆ. ಹಾಗಾಗಿ ಇವುಗಳನ್ನು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಓಷ್ಟ್ಯ ಅಂತಂದರೆ ತುಟಿ, ಹಾಗಾಗಿ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡುವುದರಿಂದ ಇವುಗಳನ್ನು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ಸೊ ವರ್ಗೀಯ ವ್ಯಂಜನಗಳು ಒಟ್ಟು 25 ಇದ್ದಾವೆ. ಅವು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಇವುಗಳನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಿ ಅಭ್ಯಾಸವನ್ನು ಮಾಡಬಹುದು. ಅವುಗಳಂತಂದರೆ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಮತ್ತು ಅನುನಾಸಿಕಗಳು. ಅಲ್ಪ ಪ್ರಾಣ ಅಂತಂದರೆ ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳೇ ಅಲ್ಪ ಪ್ರಾಣಗಳು. ಇವುಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡ್ತೀವಿ. ಹಾಗಾಗಿ ಇವುಗಳನ್ನು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಓಕೆ, ಪ್ರತಿವರ್ಗ ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇದೆಯಲ್ಲ, ಆ ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಸೊ ಅವುಗಳು ಯಾವ್ಯಾವು ಅಂದರೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇಷ್ಟು ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಇವು ಒಟ್ಟು 10 ಇದ್ದಾವೆ. ಒಂದೊಂದು ವರ್ಗದಲ್ಲೂ 2 ಅಕ್ಷರಗಳು. ಒಂದು ವರ್ಗದ ಮೊದಲನೇ ಮತ್ತು 3ನೇ ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಸೊ ಇನ್ನು ಮಹಾಪ್ರಾಣಗಳು. ಮಹಾಪ್ರಾಣ ಅಂತಂದರೆ ಮಹಾ ಅಂದರೆ ಹೆಚ್ಚು, ಪ್ರಾಣ ಅಂದರೆ ಉಸಿರು. ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಗಳು ಅಂತ ಕರಿತೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಗಳು ಅಂತ ಕರಿತೀವಿ. ಇವು ಪ್ರತಿ ವರ್ಗದ ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗಗಳಿದೆಯಲ್ಲ, ಈ ವರ್ಗದ 2 ಮತ್ತು 4ನೇ ವ್ಯಂಜನಾಕ್ಷರಗಳನ್ನು ಮಹಾಪ್ರಾಣಗಳು ಅಂತ ಕರಿತೀವಿ. ಇವು ಸಹ ಒಟ್ಟು 10 ಇದ್ದಾವೆ. ಅವು ಯಾವ್ಯಾವಪ್ಪ ಅಂತಂದರೆ ಖ, ಗ, ಛ, ಜ, ಠ, ಢ, ಥ, ಧ, ಫ, ಬ. ಇಷ್ಟು ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಆಗಿದ್ದವೆ. ಇನ್ನು ಅನುನಾಸಿಕಗಳು. ಅನುನಾಸಿಕಗಳು ಅಂತಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂಥ ವ್ಯಂಜನಾಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರಿತೀವಿ. ಇವು ಪ್ರತಿ ವರ್ಗದ ಕೊನೆಯ ಅಕ್ಷರ ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗಗಳಿದೆಯಲ್ಲ, ಈ ವರ್ಗದ ಕೊನೆಯ ಅಕ್ಷರಗಳನ್ನು ನಾವು ಅನುನಾಸಿಕಗಳು ಅಂತ ಕರಿತೀವಿ. ಇವುಗಳು ಮೂಗಿನ ಸಹಾಯದಿಂದ ಉಚ್ಚಾರಣೆಯಾಗುತ್ತೆ. ಇವು ಒಟ್ಟು ಎಷ್ಟಿದೆಯಪ್ಪ ಅಂತಂದರೆ ಒಟ್ಟು 5 ಅನುನಾಸಿಕಗಳಿದ್ದಾವೆ. ಅವುಗಳು ಯಾವ್ಯಾವು ಅಂತಂದರೆ ನ್ಯ, ಇನ್ಯ, ನ, ನ, ಮ.
ಇಷ್ಟು ವ್ಯಂಜನ ಅಕ್ಷರಗಳು. ಯಾವ ವ್ಯಂಜನ ಅಕ್ಷರಗಳು ಅಂದರೆ ವರ್ಗೀಯ ವ್ಯಂಜನ ಅಕ್ಷರಗಳು. ಸೊ ಇನ್ನು ಅವರ್ಗೀಯ ವ್ಯಂಜನಗಳು ಅಂದರೆ ವರ್ಗಕ್ಕೆ ಸೇರದಿರುವ ವ್ಯಂಜನಾಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅಂದರೆ ಯಾ ಇಂದ ಳವರೆಗಿನ ಅಕ್ಷರಗಳು. ಸೊ ಯಾ ಇಂದ ಳವರೆಗಿನ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಓಕೆ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಇದೆಯಲ್ಲ, ಈ ವರ್ಗಕ್ಕೆ, ಈ ರೀತಿಯ ವರ್ಗಕ್ಕೆ ಸೇರದೇ ಇರುವಂಥ ವ್ಯಂಜನಾಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇವು ಯಾ ಇಂದ ಳವರೆಗೂ ಒಟ್ಟು 9 ಅಕ್ಷರಗಳಿದ್ದಾವೆ. ನಾವು ಮೇಲೆ ನೋಡೋದಾದರೆ ವರ್ಗೀಯ ವ್ಯಂಜನಗಳಾದರೆ ಅವುಗಳು ಕವರ್ಗ ಅಂದರೆ ಅವು ಕಂಠ್ಯ ಭಾಗದಲ್ಲಿ ಹುಡ್ತವೆ, ಚವರ್ಗ ಅಂತಂದರೆ ತಾಲವ್ಯದಲ್ಲಿ ಹುಡ್ತವೆ, ಓಕೆ, ಟವರ್ಗ ಅಂದರೆ ಮೂರ್ಧನ್ಯದಲ್ಲಿ ಹುಡ್ತವೆ, ತವರ್ಗ ಅಂದರೆ ದಂತ್ಯದಲ್ಲಿ ಹುಡ್ತವೆ, ಪವರ್ಗ ಅಂತಂದರೆ ಓಷ್ಟ್ಯದಲ್ಲಿ ಹುಡ್ತವೆ, ತುಟಿಯ ಭಾಗದಲ್ಲಿ ಹುಡ್ತವೆ. ಆದರೆ ಇಲ್ಲಿರುವಂತಹ ಅವರ್ಗೀಯ ವ್ಯಂಜನಗಳು ಯಾ ಇಂದ ಳವರೆಗೂ ಇರುವಂಥ ಈ 9 ಅಕ್ಷರಗಳು ಒಂದೇ ಸ್ಥಾನದಲ್ಲಿ ಹುಟ್ಟೋದಿಲ್ಲ. ಓಕೆ, ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟೋದ್ರಿಂದ ಇವುಗಳನ್ನು ವರ್ಗಕ್ಕೆ ಸೇರಿಸಲು ಸಾಧ್ಯ ಇಲ್ಲ. ಹಾಗಾಗಿ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇವು ಒಟ್ಟು 9. ಅವು ಯಾವ್ಯಾವಪ್ಪ ಅಂತಂದರೆ ಯ, ರ, ಲ, ವ, ಶ, ಸ, ಸ, ಹ, ಳ. ಇಷ್ಟು ಅವರ್ಗೀಯ ವ್ಯಂಜನಗಳು ಇದ್ದಾವೆ. ಇವುಗಳಲ್ಲಿ ಯಾ ಮತ್ತು ವಾಗಳನ್ನು ಅರ್ಧ ಸ್ವರಗಳು ಅಂತ ಕರಿತೀವಿ. ಓಕೆ, ಯಾ ಮತ್ತು ವಾಗಳನ್ನು ಅರ್ಧ ಸ್ವರಗಳು ಅಂತ ಕರಿತೀವಿ. ಯಾವನ್ನು ಆಗು ಬರಿಬೋದು. ಓಕೆ, ಸೊ ಮುಂದುವರೆದು ಇನ್ನು ಸ್ವರಗಳು ಆಯಿತು, ವ್ಯಂಜನಗಳು ಆಯಿತು. ನೆಕ್ಸ್ಟ್ ಬರುವಂಥದ್ದು ಯೋಗವಾಹಗಳು. ಯೋಗವಾಹಗಳು ಯೋಗವಾಹಗಳು ಅಂತಂದರೆ ಯೋಗ ಅಂದರೆ ಕೂಡು, ವಾಹ ಅಂದರೆ ಹೋಗುವ. ಯೋಗವಾಹ ಅಂತಂದರೆ ಕೂಡಿ ಹೋಗುವ ಅಥವಾ ಕೂಡಿಕೊಂಡಿರುವ ಬೇರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದಂಥ ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತ ಕರಿತೀವಿ. ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹಗಳಿವೆ. ಅವುಗಳು ಅಂತಂದರೆ 1 0 ಮತ್ತು 2 0ಗಳು. ಇವುಗಳನ್ನು ನಾವು 2 ಯೋಗವಾಹಗಳು ಅಂತ ಕರಿತೀವಿ. ಓಕೆ, ಅವು ಯಾವ್ಯಾವಪ್ಪ ಅಂತಂದರೆ ಮೊದಲನೇ 1 0ಗೆ ನಾವು ಅನುಸ್ವಾರ ಅಂತ ಕರಿತೀವಿ, 2 0ಗೆ ವಿಸರ್ಗ ಅಂತ ಕರಿತೀವಿ. ಸೊ ಅನುಸ್ವಾರ ಅಂತಂದರೆ ಓಕೆ, ಒಂದು ಅಕ್ಷರದ ಪಕ್ಕದಲ್ಲಿ ಅದೇ ಗಾತ್ರದ 1 0ಯನ್ನು ಹಾಕಿದರೆ ಅದು ಅನುಸ್ವಾರವೆನಿಸುತ್ತದೆ. ಒಂದು ಅಕ್ಷರವನ್ನು ಬರೆದು ಆ ಅಕ್ಷರದ ಪಕ್ಕದಲ್ಲಿ ಅದೇ ಅಕ್ಷರದ ಗಾತ್ರದಲ್ಲಿ 0ಯನ್ನು ಬರೆದ್ರೆ ಅದನ್ನು ನಾವು ಅನುಸ್ವಾರ ಅಂತ ಕರಿತೀವಿ. ಈಗ ಸ್ವರಗಳಿಗೂ ಅನುಸ್ವಾರವನ್ನು ಬರಿಬೋದು, ವ್ಯಂಜನಗಳಿಗೂ ಅನುಸ್ವಾರವನ್ನು ಬರಿಬೋದು. ಓಕೆ, ಇನ್ನು ಕಾಗುಣಿತಕ್ಕೂ ಸಹ ಅನುಸ್ವಾರಗಳನ್ನು ಬರಿಬಹುದು. ಆದರೆ ವ್ಯವಸ್ಥಿತವಾಗಿ ನೋಡಿದಾಗ ವರ್ಣಮಾಲೆ ಒಳಗಡೆ ಅನುಸ್ವಾರ ಅಂದರೆ ಅಂತ ಕರಿತೀವಲ್ಲ, ಅದು ಒಂದು. ನೆಕ್ಸ್ಟು ಇನ್ನು ವಿಸರ್ಗ. ಸೊ ವಿಸರ್ಗ ಅಂತಂದರೆ ಒಂದು ಅಕ್ಷರದ ಪಕ್ಕದಲ್ಲಿ, ಓಕೆ, ಒಂದು ಅಕ್ಷರದ ಪಕ್ಕದಲ್ಲಿ, ಸೊ ಇಲ್ಲಿದೆ ನೋಡಿ, ಒಂದು ಅಕ್ಷರದ ಪಕ್ಕದಲ್ಲಿ ಸಣ್ಣ 2 0ಗಳನ್ನು ಒಂದರ ಕೆಳಗೆ ಮತ್ತೊಂದನ್ನು ಹಾಕಿದರೆ ಅದು ವಿಸರ್ಗವೆನಿಸುತ್ತದೆ. ಒಂದು ಅಕ್ಷರದ ಗಾತ್ರದ 0ಯನ್ನು ಪಕ್ಕದಲ್ಲಿ ಹಾಕಿದ್ರೆ ಅದು ಅನುಸ್ವಾರ ಆಗುತ್ತೆ. ಒಂದು ಅಕ್ಷರದ ಪಕ್ಕದಲ್ಲಿ 2 ಚಿಕ್ಕ 0ಗಳನ್ನು ಒಂದರ ಕೆಳಗೆ ಮತ್ತೊಂದು ಹಾಕಿದರೆ ಅದನ್ನು ವಿಸರ್ಗ ಅಂತ ಕರಿತೀವಿ. ಸೊ ವಿಸರ್ಗವು ಸಹ ಕನ್ನಡ ವರ್ಣಮಾಲೆಯಲ್ಲಿ ಇದೆ, ಇದು ಸಹ ಇದೆ. ಇನ್ನು ನಾವು ಈ ಕಾಪಿ ಬುಕ್ ಅಂತ ಬರಿತೀವಿ. ಓಕೆ, ಅದು ರಾಮನ ಅಯೋಧ್ಯೆ ಸಂಬಂಧಪಟ್ಟಂತೆ ಒಂದು ಕಾಪಿ ಬುಕ್ ಇರುತ್ತೆ. ಆಮೇಲೆ 2 ಲೈನ್ ಬರೀಬೇಕಾದಿರುತ್ತದೆ. ಕೆಲವು ವ್ಯಕ್ತಿಗಳು, ಓಕೆ, ಕೆಲವು ಶಿಕ್ಷಕರುಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 50 ಅಕ್ಷರಗಳಿದ್ದಾವೆ, ಓಕೆ, ಆಗಿದ್ದಾವೆ ಹೀಗಿದ್ದಾವೆ ಅಂತ ಅಂದ್ಬಿಟ್ಟು ಸುಳ್ಳುಗಳನ್ನು ಹೇಳ್ತಾರೆ. ಆದರೆ
ಕನ್ನಡ ವರ್ಣಮಾಲೆಯಲ್ಲಿ ಪ್ರಸಕ್ತವಾಗಿ ಬಳಕೆ ಆಗ್ತಿರುವಂಥವು 49 ಅಕ್ಷರಗಳು ಮಾತ್ರ. ಅದರಲ್ಲಿ ಯಾರ, ಲವ, ಶ, ಸ, ಸ, ಹಳ, ಕ್ಷತ್ರಜ್ಞ ಅಂತ ಬೇರೆ ಬರ್ಬಿಡ್ತಾರೆ. ಈ ಕ್ಷತ್ರಜ್ಞ ಅನ್ನುವಂಥ ಈ 3 ಅಕ್ಷರಗಳು ಇವ್ಯಾವಾಗುತ್ತವಪ್ಪ ಅಂದ್ರೆ ಒತ್ತಕ್ಷರಗಳಾಗ್ತವೆ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ ಆ 3 ಅಕ್ಷರಗಳನ್ನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟು ವರ್ಣಮಾಲೆ. ಇನ್ನು ನಮಗೆ ಇರುವಂಥ ವರ್ಣಮಾಲೆ, ನಮಗೆ ಕೊಟ್ಟಿರುವಂಥ ಈ ವರ್ಣಮಾಲೆ 49 ಅಕ್ಷರಗಳು ಯಾವ ಸ್ಥಾನದಲ್ಲಿ ಹುಡ್ತವೆ? ನಾನು ಮೊದಲೇ ಹೇಳಿದ್ದೀನಿ, ಗಂಟಲಿಂದ ಬಾಯಿಯವರೆಗೂ ಅಂದರೆ ತುಟಿಯವರೆಗೂ ಅಸಂಖ್ಯಾತ ಧ್ವನಿಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ. ಓಕೆ, ಒಂದು ಮಾತನಾಡಬೇಕಾದ್ರೆ ಗಂಟಲಿನಿಂದ ಬಂದಂಥ ಗಾಳಿ ತುಟಿಯವರೆಗೆ ಬರೋಷ್ಟರೊಳಗೆ ಯಾವ್ಯಾವುದು ಅಕ್ಷರವನ್ನು ಉಂಟು ಮಾಡುತ್ತೆ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಈ ಅಕ್ಷರಗಳು ಯಾವ ಭಾಗದಲ್ಲಿ ಹುಟ್ಟುತ್ತವೆ ಅನ್ನೋದಕ್ಕೆ ಸೊ ಇದೊಂದು ಟೇಬಲ್ ಇದೆ ನೋಡಿ. ಸೊ ಇಲ್ಲಿ ಕಂಠ್ಯಾಕ್ಷರಗಳು ಅಂತಂದರೆ ಕಂಠ ಭಾಗದಲ್ಲಿ ಹುಟ್ಟುವಂಥ ಅಕ್ಷರಗಳಿಗೆ ನಾವು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಕಂಠ ಭಾಗ ಅಂದರೆ ಗಂಟಲು. ಸೊ ಆ ಗಂಟಲಿನಲ್ಲಿ ಹುಟ್ಟುವಂಥ ಅಕ್ಷರಗಳು ಯಾವ್ಯಾವು ಅಂತಂದರೆ ಸ್ವರಗಳಲ್ಲಿ ಅ ಮತ್ತು ಹ ಅನ್ನುವಂಥ 2 ಅಕ್ಷರಗಳು ಸಹ ಎಲ್ಲಿ ಹುಟ್ಟುತ್ತವಪ್ಪ ಅಂದರೆ ಕಂಠ ಭಾಗದಲ್ಲಿ ಹುಟ್ಟುತ್ತವೆ. ಬೇಕಾದ್ರೆ ನೀವು ಉಚ್ಚಾರಣೆ ಮಾಡಿ ನೋಡ್ಬೋದು. ಅ ಮತ್ತು ಆ, ಕ ಮತ್ತು ಕ, ಗ ಗ ನ್ಯ ಇವೆಲ್ಲನೂ ಕಂಠ ಭಾಗದಲ್ಲೇ ಹುಟ್ಟುವಂಥವು. ಕ ಕ ಗ ಗ ನ್ಯ ಅ ಆ ಎಲ್ಲನೂ ಕಂಠ ಭಾಗದಲ್ಲೇ ಹುಟ್ಟುತ್ತೆ. ಹಾಗಾಗಿ ಇವುಗಳನ್ನು ಕಂಠ್ಯಾಕ್ಷರಗಳು ಅಂತ ಕರಿತೀವಿ. ಇನ್ನು ವ್ಯಂಜನಗಳಲ್ಲಿ ಹ ಅನ್ನುವಂಥ ವ್ಯಂಜನ, ಲವ ಅಂತ ಬರುತ್ತಲ್ಲ, ಅದರಲ್ಲಿ ಕೊನೆಯ 2ನೇ ಅಕ್ಷರ ಅದು ಹಾನು ಸಹ ಕಂಠ ಭಾಗದಲ್ಲಿ ಹುಟ್ಟುತ್ತೆ. ಇನ್ನು ತಾಲವ್ಯಾಕ್ಷರ, ತಾಲು ಅಂತಂದರೆ ಅಂಗಳಿಗೆ ನಾಲಿಗೆ ಟೆಚ್ಚಾಗಿ ಹುಟ್ಟುವಂಥ ಅಕ್ಷರಗಳಿಗೆ ನಾವು ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವುದು ಅಂದರೆ ಚ ಛ ಜ ಜ ನ್ಯ. ಚ ಛ ಜ ಜ ನ್ಯ ಇದೆಲ್ಲನೂ ನಾಲಿಗೆ ಅಂಗಳಿಗೆ ಹೊಡೆದು ಅಕ್ಷರಗಳನ್ನು ಹುಟ್ಟಿಸುತ್ತೆ. ಸೊ ಅದರಲ್ಲಿ ಯ ಮತ್ತು ಶ ಅನ್ನುವಂಥವು ಸಹ ಇವು ಸಹ ತಾಲವ್ಯಾಕ್ಷರಗಳು ಆಗುತ್ತೆ. ಸ್ವರಗಳಲ್ಲಿ ಇ ಮತ್ತು ಈ, ಎ ಮತ್ತು ಎ ಅನ್ನುವಂಥವು ಸಹ ತಾಲವ್ಯಾಕ್ಷರಗಳು ಆಗಿರುತ್ತೆ. ಅಂದರೆ ಅಂಗಳಿಗೆ ನಾಲಿಗೆ ಹೊಡೆದು ಹುಟ್ಟುತ್ತೆ. ಸೊ ಇನ್ನು ಮೂರ್ಧನ್ಯಾಕ್ಷರಗಳು ಅಂದರೆ ನಾಲಿಗೆಯ ಮೇಲ್ಭಾಗದಲ್ಲಿ ಉತ್ಪತ್ತಿಯಾಗುವಂಥ ಅಕ್ಷರಗಳಿಗೆ ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಅವು ಯಾವ್ಯಾವಪ್ಪ ಅಂತಂದರೆ ವ್ಯಂಜನಗಳಲ್ಲಿ ಟ ವರ್ಗಗಳು. ಟ ಟ ಡ ಡ ನ್ಯ. ಟ ಟ ಡ ಡ ಣ ಅಂತ ಕರಿತೀವಲ್ಲ, ಇದು ನಾಲಿಗೆಯ ಮೇಲ್ಭಾಗದಲ್ಲಿ ನಾಲಿಗೆ ಮಡಚಿಕೊಂಡಾಗ ನಾಲಿಗೆಯ ತುದಿ ಮೇಲ್ಗಡೆ ಇರುವಂಥ ತಾಲಿಗೆ ತಾಗಿಕೊಂಡು, ಅಂದರೆ ಅಂದರೆ ತಾಲವ್ಯ ಅಲ್ಲ, ಅದು ತಾಗಿಕೊಂಡು ಉಸಿರನ್ನು ಈಚೆಗೆ ಬಿಡುತ್ತೆ. ಠ ಠ ಡ ಡ ಣ ಇವುಗಳು ನಾಲಿಗೆಯ ಮೇಲ್ಭಾಗ. ಮೂರ್ಧಭಾಗ ಅಂದರೆ ಮೇಲ್ಭಾಗದಲ್ಲಿ ಉಚ್ಚಾರಣೆ ಮಾಡೋದ್ರಿಂದ ಇವುಗಳನ್ನು ಮೂರ್ಧನ್ಯಾಕ್ಷರಗಳು ಅಂತ ಕರಿತೀವಿ. ಇದು ಸ್ವರಗಳು ಯಾವುದಪ್ಪ ತಾಲವ್ಯಾಕ್ಷರಗಳಲ್ಲಿ, ಇದ್ರ ಮೂರ್ಧನ್ಯಾಕ್ಷರಗಳಲ್ಲಿ ಸ್ವರಗಳು ಯಾವುದು ಅಂತಂದರೆ ರು. ನೋಡಿ, ರು ಅನ್ನುವಂಥದ್ದು ಅಷ್ಟೇ ನಾಲಿಗೆಯ ಮೇಲ್ಭಾಗದಲ್ಲಿ ಹುಟ್ಟುತ್ತೆ. ನಾಲಿಗೆ ಬೆಂಡಾದಾಗ ಆ ಕಡೆ ಈ ಕಡೆ ಉಸಿರು ಗಾಳಿ ಹೋಗುತ್ತೆ, ಆಗ ಉಚ್ಚಾರಣೆ ಆಗುವಂಥದ್ದು ರು. ಇನ್ನು ದಂತ್ಯಾಕ್ಷರಗಳು. ದಂತ್ಯ ಅಂದರೆ ದಂತ ಅಂದರೆ ಹಲ್ಲಿನ ಸಹಾಯದಿಂದ ಉಚ್ಚಾರಣೆ ಆಗುವಂಥ ಅಕ್ಷರಗಳಿಗೆ ನಾವು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಸೊ ಅಲ್ಲಿ ನೋಡಿ, ತವರ್ಗಾಕ್ಷರಗಳು ತ ತ ದ ದ ನ್ಯ ಇದೆಯಲ್ಲ, ಇದು ಮೇಲ್ಪಂಕ್ತಿಯಲ್ಲಿರುವಂಥ ಹಲ್ಲುಗಳ ಹಿಂಭಾಗಕ್ಕೆ ನಾಲ್ಗೆ ಟಚ್ಚಾಗಿ ಈ ಒಂದು ಅಕ್ಷರಗಳು ಉತ್ಪತ್ತಿ ಆಗುತ್ತೆ. ತ ತ ದ ದ ನ್ಯ. ಇನ್ನು ಓಷ್ಟ್ಯ ಅಂತಂದರೆ ತುಟಿಯ ಸಹಾಯದಿಂದ ಉಚ್ಚಾರಣೆ ಆಗುವಂಥ ಅಕ್ಷರಗಳಿಗೆ ನಾವು ಓಷ್ಟ್ಯ ಅಂತ ಕರಿತೀವಿ. ಪವರ್ಗಾಕ್ಷರಗಳು ಪ ಪ ಬ ಬ ಮ ಎಲ್ಲನೂ ತುಟಿಯ ಸಹಾಯದಿಂದ ಉಚ್ಚಾರಣೆ ಆಗುತ್ತೆ. ಮೇಲ್ತುಟಿ ಮತ್ತು ಕೆಳತುಟಿ ಎರಡು ನುಂಗ ಕೂಡ್ಕೊಳ್ಳುತ್ತೆ. ಉಸಿರು ಒಳಗಿಂದ ಬಂದಾಗ ಈಚೆಗೆ ಉಸಿರು ಬರಬೇಕಾದ್ರೆ ಆಗ ಏನಾಗುತ್ತೆ ಅಂತಂದರೆ ಈ ಅಕ್ಷರಗಳು ಉತ್ಪತ್ತಿಯಾಗುತ್ತೆ. ಉ ಮತ್ತು ಹು ಅವು ಸಹ ನೋಡಿ ತುಟಿ ಕೂಡ್ಕೊಂಡಿದ್ದಾಗ ಒಳಗಿಂದ ಉಸಿರು ಬರುತ್ತೆ, ಅವು ಸಹ
ಓಕೆ ಉಚ್ಚಾರಣೆ ಆಗುತ್ತೆ ಉ ಮತ್ತು ಉ ಅನ್ನುವಂಥವು. ಇನ್ನು ಕಂಠತಾಲವ್ಯ ಅಂತ ಇದೆ. ಕಂಠತಾಲವ್ಯ ಅಂತಂದರೆ ಓಕೆ ಕಂಠ ಮತ್ತು ತಾಲು ಎರಡುಗಳಲ್ಲೂ ಉಚ್ಚಾರಣೆ ಆಗುವಂಥದ್ದು ಹೈ. ಓಕೆ ಓಕೆ ಕಂಠದಿಂದ ಉಸಿರು ಬರುವಂಥದ್ದು, ಆಮೇಲೆ ನಾಲ್ಗೆ ಮೇಲಕ್ಕೆ ಅಂಗಳಿಗೆ ಟಚ್ ಆಗುವಂಥದ್ದು ಹೈ ಅಂತ ಅಂದ್ಬಿಟ್ಟು. ಕಂಠೋಷ್ಠಿಯ ಅಂತಂದರೆ ಕಂಠದಲ್ಲಿ ಉತ್ಪತ್ತಿಯಾಗಿ ಆಮೇಲೆ ಓಕೆ ತುಟಿಯಲ್ಲಿ ಉಚ್ಚಾರಣೆ ಆಗುವಂಥದ್ದು ಓಕೆ ಔ ಅನ್ನುವಂಥದ್ದು. ಇನ್ನು ದಂತೋಷ್ಠಿಯ ಅಂತಂದರೆ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚಾರಣೆ ಆಗುವಂಥದ್ದು. ಸೊ ಅದು ಯಾವುದಪ್ಪ ಅಂತಂದರೆ ವಾ ಅನ್ನುವಂಥದ್ದು. ಸೊ ಇಷ್ಟು ಅಕ್ಷರಗಳು ಹುಟ್ಟುವಂಥ ಸ್ಥಾನ. ಓಕೆ ಕನ್ನಡ ವರ್ಣಮಾಲೆಯ ಒಟ್ಟು 49 ಅಕ್ಷರಗಳು, ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಓಕೆ ಸ್ವರಗಳಲ್ಲಿ ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಓಕೆ ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಓಕೆ ವ್ಯಂಜನಗಳು ಬಂದಾಗ 34ರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಅದರಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಮಹಾಪ್ರಾಣಗಳು 10. ಓಕೆ ಯಾವುದು ಅಂತಂದರೆ ಮಹಾಪ್ರಾಣಗಳು 10, ಅಲ್ಪಪ್ರಾಣಗಳು 10, ಅನುನಾಸಿಕಗಳು 5, ಟೋಟಲಿ 25 ಆಗುತ್ತೆ. ಓಕೆ ಅವರ್ಗೀಯ ವ್ಯಂಜನಗಳು ಓಕೆ 9 ಇದೆ. ಯೋಗವಾಹಗಳಲ್ಲಿ 2, ಓಕೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ. ಈ ಚಾರ್ಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಷ್ಟು ಕನ್ನಡ ವರ್ಣಮಾಲೆ. ಓಕೆ ಮುಂದಿನ ಕ್ಲಾಸಲ್ಲಿ ಓಕೆ ಅಭ್ಯಾಸವನ್ನು ಮಾಡೋಣ. ಥ್ಯಾಂಕ್ ಯು.